ಇದನ್ನು ಸೀರಿಯಸ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀರಿ ಅನ್ನೋದು ಇದೇ ಗೊತ್ತಾಗುತ್ತೆ. ಸಚಿವರುಗಳು ಉತ್ತರ ಕೊಡೋಕ್ಕಿಲ್ಲ, ಅಧಿಕಾರಿಗಳು ಉತ್ತರ ರೆಡಿ ಮಾಡಿಲ್ಲ ಅಂತಂದರೆ ಆ 230 ಪೈಕಿ 84 ಪ್ರಶ್ನೆಗಳಿಗೆ ಮಾತ್ರ ಸಚಿವರಿಂದ ಉತ್ತರ ಬಂದಿದೆ ಅಂತಂದರೆ ಇವ್ರು ಎಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ ಇದೆ ಅನ್ನೋದು ಇದರಿಂದಲೇ ಅರ್ಥ ಆಗುತ್ತೆ. ಏನಿದೆ ಅಂಥದ್ದು ನಿಮಗೆ ಒತ್ತಡ ಅಂಥದ್ದು ತುಂಬ ಏನು ಗ್ಯಾಸ್ ಅಪ್ಲೈ ಮಾಡೋಕ್ಕೆ ಹೋಗಿದ್ದೀರಾ ಎಲ್ಲರಿಗೂ ಮನೆಗೂ ನಿಮ್ಮ ಕ್ಷೇತ್ರದಲ್ಲಿರೋ ಜನಕ್ಕೆ ಗ್ಯಾಸ್ ಹಾಕಕ್ಕೆ ಹೋಗಿದ್ರು ನೀವು ಸಚಿವರುಗಳು. ಕರೆಕ್ಟ್. ಯಾರು ಕೇಳೋ ಪ್ರಶ್ನೆ? ನಿಮ್ಮದೇ ಸದಸ್ಯರು ಕೇಳೋ ಪ್ರಶ್ನೆಗಳಲ್ವಾ? ಹಾಂ, ಶಾಸಕರುಗಳು ಸದನದ ಸದಸ್ಯರುಗಳು ತಾನೇ ಕೇಳೋದು. ಅವ್ರು ಕೇಳೋದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತಂದ್ರೆ ಜನಸಾಮಾನ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ನೀವು? ಶಾಸಕರ ಕೈಗೆ ಸಿಗ್ತಾ ಇಲ್ಲ. ಸ್ಪೀಕರೇ ಗರಂ ಆಗಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ. ಹೌದು ಯಪ್ಪ. ಹಾಂ, ಅವ್ರಿಗೆ ಬೇಜಾರಾಗಿ ಸದನನೇ ಮುಂದೂಡಿದ್ದಾರೆ. ಆ ಲೆವೆಲ್ಗೆ ನಿಮಗೆ ಕಾಂಗ್ರೆಸ್ನ ಸಚಿವರಿಗೆ ಸೀರಿಯಸ್ನೆಸ್ ಇದೆ ಅಂದರೆ ದೇವರೇ ಕಾಪಾಡಬೇಕು ನಮ್ಮ ರಾಜ್ಯನ. ಒಂದು BJP ಅವ್ರು ಸುಳ್ಳಲ್ಲ ಇವ್ರ ಮೇಲೆ ಆರೋಪ ಮಾಡೋದು. ಇಂಥ ಅದು ಸದನದಲ್ಲೇ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಇನ್ನು ಜನರ ಮುಂದೆ ಹೋಗಲಿ, ಸದನದಲ್ಲೇ ಇವ್ರಿಗೆ ಸೀರಿಯಸ್ನೆಸ್ ಇಲ್ಲ. ಸ್ವತಃ ಸ್ಪೀಕರ್ ಅವರೇ ಅದನ್ನು ಓಪನ್ ಆಗಿ ಹೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ ಸಚಿವರುಗಳು ಉತ್ತರ ಕೊಡೋದಕ್ಕೆ ಸದನದಲ್ಲಿ ಹಾಜರಿಲ್ಲ ಅನ್ನೋದಾದರೆ ಯಾವ ಲೆವೆಲ್ಗಿದ್ದಾರೆ ಇವರು ಅಂತ. ಮತ್ತೆ ಯಾಕೆ ಜನರ ರೊಕ್ಕ ಹಾಳು ಮಾಡ್ತೀರಿ? ಸದನ ನಡೆಯೋಕ್ಕೆ ಎಷ್ಟು ಖರ್ಚಾಗುತ್ತೆ, ಹೌದಲ್ಲ? ಅದ್ಯಾಕೆ ಜನರ ರೊಕ್ಕ ಹಾಳು ಮಾಡ್ತೀರಿ? ನಿಮ್ಗೆ ಬ್ಯಾಡ್ ಆಗಿತ್ತಂದ್ರೆ ಅಧಿವೇಶನಗಳಾದ್ರೂ ಎದಕ್ ಮಾಡ್ತೀರಿ? ಇವ್ರು ಬೇಕಾಗಿದ್ದು ಯಾವ್ದು ಹೇಳಿ? ಜಿ 3 ದಿನ ವಿಶೇಷ ಅಧಿವೇಶನ ಯಾವ ಲೆವೆಲ್ಗೆ ವಿಧಾನಸೌಧನ ಅಳ್ಳಾಡಿಸ್ಬಿಟ್ರು.